2025ರ ಪರೀಕ್ಷೆಗಳಲ್ಲಿ ಕನ್ನಡ ಜಿಕೆ ವಿಷಯದಲ್ಲಿ ಹೆಚ್ಚು ಅಂಕ ಪಡೆಯಬೇಕೇ? ಹಾಗಿದ್ದರೆ ಈ ಪ್ರಶ್ನೆಗಳಿಗೆ 5 ಸೆಕೆಂಡ್ನಲ್ಲಿ ಉತ್ತರಿಸಿ. ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ಉತ್ತರ ನೀಡಲು ನೀವು ಯೋಚನೆ ಮಾಡಿದ್ದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ, ನಾನು ನಿಮ್ಮ ಸೇಟು ಎಜುಕೇಶನ್. ಮುಂದಿನ 3 ರಿಂದ 5 ನಿಮಿಷಗಳಲ್ಲಿ ನಾನು ನಿಮಗೆ ಪರೀಕ್ಷೆಗೆ ಉಪಯುಕ್ತವಾದ ಕನ್ನಡ ಜಿಕೆ ಪ್ರಶ್ನೋತ್ತರಗಳು, ಸ್ಮಾರ್ಟ್ ಸ್ಟಡಿ ಹ್ಯಾಕ್ಸ್ ಮತ್ತು ವೇಗವಾಗಿ ಕಲಿಯುವುದು ಹೇಗೆ ಕೆಲವು ಟ್ರಿಕ್ಸ್ ಹೇಳಿಕೊಡುತ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಣ್ಣ ವಿಷಯಗಳು ದೊಡ್ಡ ಬದಲಾವಣೆ ತರುತ್ತವೆ. ಅದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದು ಹೇಗೆಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಪ್ರಶ್ನೆ 1. ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ಉತ್ತರ ಕನ್ನಡ. ನೆನಪಿಡಿ, ಕನ್ನಡ ಪದಗಳನ್ನು ಬರೆಯುವುದು ಮತ್ತು ಉಚ್ಚರಿಸುವುದನ್ನು ಅಭ್ಯಾಸ ಮಾಡಿದರೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಸುಲಭ. ಪ್ರಶ್ನೆ 2. ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ ಬೆಂಗಳೂರು. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಪರೀಕ್ಷೆಯಲ್ಲಿ ಬೆಂಗಳೂರು ಅಥವಾ ಬೆಂಗಳೂರು ಎರಡನ್ನೂ ಕೇಳಬಹುದು, ಗಮನವಿರಲಿ. ಪ್ರಶ್ನೆ 3. ಕನ್ನಡ ರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ನವೆಂಬರ್ 1, 1956ರ ಈ ದಿನಾಂಕದ ಜೊತೆಗೆ ಕರ್ನಾಟಕ ಏಕೀಕರಣದ ಬಗ್ಗೆ ಒಂದು ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ. ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗಾಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಪ್ರಶ್ನೆ 4. ಕರ್ನಾಟಕದ ಒಂದು ಪ್ರಮುಖ ನದಿಯನ್ನು ಹೆಸರಿಸಿ. ಉತ್ತರ ಕಾವೇರಿ ನದಿ. ಈ ನದಿಯ ಉಪನದಿಗಳು ಮತ್ತು ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ತಿಳಿದಿರಲಿ. ಪ್ರಶ್ನೆ 5. ಕರ್ನಾಟಕದ ಮೂಲಕ ಹಾದು ಹೋಗುವ ಪರ್ವತ ಶ್ರೇಣಿ ಯಾವುದು? ಉತ್ತರ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಇಲ್ಲಿನ ಜೀವವೈವಿಧ್ಯ ಮತ್ತು ಎತ್ತರದ ಶಿಖರಗಳ ಬಗ್ಗೆ ಗಮನ ಹರಿಸಿ. ಪ್ರಶ್ನೆ 6. ಮೈಸೂರಿನಲ್ಲಿ ಅತ್ಯಂತ ಆಚರಿಸಲಾಗುವ ಹಬ್ಬ ಯಾವುದು? ನಿಮಗೆಲ್ಲ ಗೊತ್ತೇ ಇದೆ, ದಸರಾ. ಇಲ್ಲಿನ ಜನರು ಜಂಬೂ ಸವಾರಿ ಮತ್ತು ಅರಮನೆಯ ಇತಿಹಾಸದ ಬಗ್ಗೆ ಒಂದು ವಾಕ್ಯ ಮತ್ತು ಫ್ಯಾಕ್ಟ್ ಅನ್ನು ತಿಳಿದುಕೊಳ್ಳಿ. ಇತಿಹಾಸ, ಭೂಗೋಳ ಅಥವಾ ಪ್ರಚಲಿತ ವಿದ್ಯಮಾನ ಇವುಗಳಲ್ಲಿ ನಿಮಗೆ ಯಾವುದು ಕಷ್ಟ ಅನಿಸುತ್ತದೆ? ಕೆಳಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಪ್ರಮುಖ 3 ಟಿಪ್ಸ್ ಕೊಡ್ತೀನಿ, ಅದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಟಿಪ್ ನಂಬರ್ 1. ದಿನಕ್ಕೆ 10 ನಿಮಿಷ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಸುದ್ದಿಗಳ ಹೆಡ್ಲೈನ್ಸ್ ಓದುವ ಹವ್ಯಾಸ ಮಾಡಿಕೊಳ್ಳಿ. ಟಿಪ್ ನಂಬರ್ 2. ಕನ್ನಡ ಪದಗಳನ್ನು ಮತ್ತು ಅವುಗಳ ಇಂಗ್ಲಿಷ್ ಅರ್ಥಗಳಿರುವ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸಿ. ಟಿಪ್ ನಂಬರ್ 3. ವಾರಕ್ಕೊಮ್ಮೆ ಮಾರ್ಕ್ ಕ್ವಿಜ್ ಅಟೆಂಡ್ ಮಾಡಿ ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ನಾಳೆ 5 ಹೊಸ ಕನ್ನಡ ಜಿಕೆ ವಿಷಯಗಳನ್ನು ಕಲಿಯಿರಿ ಮತ್ತು ನಿಮ್ಮ ನೆನಪಿರುವ ವಿಷಯವನ್ನು ಬಂದು ಇಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರಿವಿಷನ್ ಮಾಡಲು ಈ ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಕನ್ನಡ ಜಿಕೆಗಾಗಿ ದಿನಕ್ಕೆ ಕೇವಲ 10 ನಿಮಿಷ ರಿವಿಷನ್ ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಮ್ಮೆಲ್ಲರಿಗೂ ಬಾಯ್.